ರೀಸೆಂಟ್ ಸ್ಟಡಿನಲ್ಲಿ ಗೊತ್ತಾಗಿರೋದಂದರೆ ಈ ಟರ್ಮರಿಕ್ಗೆ ಎಲ್ಲೋ ಪಿಗ್ಮೆಂಟ್ ಅಂತ ಲೆಡ್ ಕ್ರೋಮೇಟ್ ಯೂಸ್ ಮಾಡ್ತಿದ್ದಾರೆ. ಸೊ ಟರ್ಮರಿಕ್ ಬರೀ ಇಂಡಿಯಾದಲ್ಲಲ್ಲ, ಇಂಡಿಯಾ, ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶದಲ್ಲಿಂದನೂ ಇಂಪೋರ್ಟ್ ಆಗ್ತಾನೆ ಇರುತ್ತೆ. ಸೊ ಎಲ್ಲ ಸ್ಯಾಂಪಲ್ನಲ್ಲೂ ಇದು ಬಂದಿದೆ ಅಂತ ನಮಗೆ ರಿಪೋರ್ಟಲ್ಲಿ ನೋಡ್ಬೋದು. ಸೊ ನಾನೇನು ಮಾಡಿದೆ, ಅದಕ್ಕೆ ನಮ್ಮ ಊರಲ್ಲಿ ಮಾಡ್ತಾರೆ, ಅದು ಬೇಯಿಸ್ಬಿಟ್ಟು ಇದು ಮಾಡ್ತಾರೆ. ಸೊ ಬೇಯಿಸ್ಬಿಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತುಂಬ ಮಾಡ್ತಾರೆ. ಪೌಡ್ರ್ ಇದೆ, ಬಟ್ ತರೋದು ಮರ್ತು ಬಿಟ್ಟಿದೆ. ಅದಕ್ಕೆ ಟ್ರೈ ಮಾಡೋಣ ಅಂತ ಬಿಗ್ ಬಾಸ್ಕೆಟ್ನಲ್ಲಿ ಒಂದು 1/4 kg ಆಗೋಷ್ಟು ಹಸಿ ಅರಿಶಿನ ತೊಗೊಂಬಂದು ಅದನ್ನು ಈ ಥರ ಈ ಆಲೂಗಡ್ಡೆ ಗ್ರೇಟರ್ ಬರುತ್ತಲ್ಲ ಅದರಲ್ಲಿ ಪೀಲ್ ಮಾಡಿಬಿಟ್ಟು ಒಂದು 4-5 ಬಿಸಿಲಿಗೆ, ಅದು ಏನಕ್ಕಂದರೆ ತುಂಬ ಬೇಗ ನಿಮಗೆ ಡ್ರೈ ಆಗುತ್ತೆ. ಇಲ್ಲಾಂದರೆ ಇದಿದ್ರೆ ನಿಮಗೆ ಒಂದು 15-20 ದಿನ ಬಿಸಿಲಲ್ಲಿ ಹಾಕಬೇಕಾಗುತ್ತೆ. ನೋಡಿ ಹೆಂಗೆ ಕ್ರಿಸ್ಪಿಯಾಗಿ ಆಗಿದೆ ಅಂತ. ಸೊ ನಾನು ಏನು ಮಾಡಿದ್ದೀನಿ ಅಂದರೆ ಚೆನ್ನಾಗಿ ಬಿಸಿಲಲ್ಲಿ ಹಾಕಿಬಿಟ್ಟು ಈ ಥರ ಕ್ರಿಸ್ಪ್ ಆಗೋವರೆಗೂ ಬಿಟ್ಟು, ಆಮೇಲೆ ತುಂಬ ಈಸಿ ಇದು ಆ್ಯಕ್ಚುಲಿ. ನೀವು ಬೇಯಿಸ್ಕೊಂಡು ನಾನು ಇನ್ನೊಂದು ಸಲ ಟ್ರೈ ಮಾಡ್ತೀನಿ, ಬಟ್ ನಾನು ಇದು ಡೈರೆಕ್ಟಾಗಿ ಮಾಡಿರೋದು. ಸ್ಮೆಲ್ ಮಾತ್ರ ಸಖತ್ತಾಗಿತ್ತು. ಈ ಅರಿಶಿನೆಲ್ಲ ಇಟ್ಟು ಮಾಡ್ತೀವಿ ನಾವು ಉಡುಪಿ ಮಂಗಳೂರು ಸೈಡಲ್ಲಿ ದೀಪಾವಳಿ ಟೈಮಲ್ಲಿ. ಸೊ ಸ್ವಲ್ಪ ಸ್ಲೈಟಾಗಿ ಅದೇ ಒಂಥರ ಈ ಪರ್ಫ್ಯೂಮ್ ಸ್ಮೆಲ್, ಸ್ಲೈಟ್ ಅರಿಶಿನ ಎಲೆದು ಚಿಗುರಿದ್ದು ಸ್ಮೆಲ್ ಬರುತ್ತಲ್ಲ, ಆ ಥರ ಬರ್ತಾಯಿತ್ತು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ ಇದು ನೀವು ಬೇಯಿಸ್ಬಿಟ್ಟು ನಾವು ಮಿಲ್ಲಿಗೆ ಹಾಕಿಬಿಟ್ಟು ಇದು ಮಾಡ್ತೀವಲ್ಲ ಪೌಡರು, ಅದು ಇನ್ನೂ ಚೆನ್ನಾಗಿರುತ್ತೆ. ಇದು ನಿಮಗೆ ಅರ್ಜೆಂಟಿಗೆ ಅರಿಶಿನ ಪುಡಿ ಇಲ್ಲ ಅಂದರೆ ಮಾಡ್ಕೋಬೋದು. Thanks for watching. Take care. Bye bye. Please share, subscribe.